ನಮಸ್ಕಾರ. ತ್ರಿಶೂಲ್ ಕಾಸ್ಮಿಕ್ ಎನರ್ಜಿ ಮೇನ್ ಹೈಲೈಟ್ ಏನಪ್ಪಾ ಅಂದ್ರೆ, ಸೊ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಎಲ್ಲ ಆಗುತ್ತೆ, ಎಲ್ಲ ಕಂಪ್ಲೀಟ್ ಆಗುತ್ತೆ, ಇಂಟೀರಿಯರ್ ಆಗುತ್ತೆ, ಎಲ್ಲ ಆಗುತ್ತೆ. ಆದ್ರೆ ಪವರ್ ಕನೆಕ್ಷನ್ ಸಿಗಲ್ಲ. ಲೇಟೆಸ್ಟ್ ಆಗಿ ಎಲ್ಲ ಪವರ್ ನಲ್ಲಿ ಇಲ್ಲದಂತೆ ಕಮರ್ಷಿಯಲ್ ಓಪನ್ ಮಾಡಕ್ ಆಗಲ್ಲ ಅವ್ರಿಗೆ. ಎಲ್ಲ ಕಾಯೋದು ಇದೇ ಸರ್ ಹೊಸ ಪ್ರಾಡಕ್ಟ್, ಆಫ್ ಗ್ರಿಡ್ ಸೋಲಾರ್ ವಿತ್ ಲಿಥಿಯಂ ಬ್ಯಾಟ್ರಿ ಸರ್. ಸೋಲಾರ್ ಲಿಥಿಯಂ ಬ್ಯಾಟ್ರಿ ನಲ್ಲಿ ನೀವು ಪವರ್ ಕನೆಕ್ಷನ್ ತಗೊಳ್ಳೋದು ಅವಶ್ಯಕತೆನೇ ಇಲ್ಲ ಸರ್. ಟೋಟಲ್ ಎಲ್ಲ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು 24 hours ಇದೆಲ್ಲ ಯೂಸ್ ಮಾಡ್ಬೋದು. ಕಮರ್ಷಿಯಲ್, ಇಂಡಸ್ಟ್ರಿಯಲ್, ರೆಸಿಡೆನ್ಷಿಯಲ್ ಎಲ್ಲಾ ತರನು ರನ್ ಮಾಡ್ಬೋದು. ಇದು 3 kV ಇಂದ ಅಪ್ ಟು 200 kV ತನಕ ಇದೆ. ಸೊ ಯಾವುದೇ ರೀತಿಯಾದ ಟ್ರಾನ್ಸ್ಫಾರ್ಮರ್ ಬೇಡ, ಅಡಿಷನಲ್ ಕಾಸ್ಟ್ ಇಲ್ಲ, ಏನಿಲ್ಲ, ಮೇಂಟೆನೆನ್ಸ್ ಇಲ್ಲ. ಮತ್ತೆ ನಿಮ್ಗೆ ಇದು ಲೈಫ್ ಬಂದ್ಬಿಟ್ಟು 15 ವರ್ಷ ಲೈಫ್ ಇದೆ ಸರ್. ಇದಕ್ಕೆ 10 ವರ್ಷ ಗ್ಯಾರಂಟಿ ಇದೆ ಸರ್. ಇದಕ್ಕೆ 6000 ಸೈಕಲ್ ಅಂತ ಹೇಳ್ತೀವಿ, ಪರ್ ಡೇ ಒಂದು ಸೈಕಲ್, 6000 ಸೈಕಲ್ ಲೈಫ್ ಸರ್. ಯಾವುದೇ ರೀತಿಯಾದ ಮೇಂಟೆನೆನ್ಸ್ ಇಲ್ಲ. BMS ಅಂತ ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಲ್ಲ ಇನ್ಬಿಲ್ಟ್ ಇರ್ತದೆ. ಸೊ 10 years ವಾರಂಟಿ ಸೋಲಾರ್ ಪ್ಯಾನಲ್, 25 years ವಾರಂಟಿ ಕಿರ್ಲೋಸ್ಕರ್ ಸೋಲಾರ್ ಪ್ಯಾನಲ್, 10 ವರ್ಷ ಗ್ಯಾರಂಟಿ ಸೋಲಾರ್ ಪ್ಯಾನಲ್, ಮತ್ತೆ ಬೈಫೇಶಿಯಲ್ ಪ್ಯಾನಲ್ ಅಂತ ಬರುತ್ತೆ ಸರ್. ಫ್ರಂಟ್ ಮತ್ತೆ ಬ್ಯಾಕ್ ಎರಡನ್ನೂ ಇರುತ್ತೆ ಸರ್. ಪವರ್ ಜನರೇಷನ್ ಪರ್ ಡೇಗೆ 5 ಯೂನಿಟ್ ಜನರೇಟ್ ಆಗುತ್ತೆ ಸರ್. ಲಿಥಿಯಂ ಬ್ಯಾಟರಿ ನಲ್ಲಿ 5 ಯೂನಿಟ್ ಸ್ಟೋರೇಜ್ ಇದೆ ಸರ್. ಸಪೋಸ್ ನಿಮ್ಗೆ 20 ಯೂನಿಟ್ ಬೇಕಾದ್ರೆ ನೈಟ್ ಟೈಮಿಗೆ, ಸೊ 20 ಯೂನಿಟ್ ಸ್ಟೋರೇಜ್ ಇರುತ್ತೆ ಸರ್. ಡೇ ಟೈಮ್ ಅಲ್ಲಿ ಸೋಲಾರ್ ಇಂದ ನಿಮ್ಗೆ ಇನ್ವರ್ಟರ್ ಬಂದು ರೆಸಿಡೆನ್ಷಿಯಲ್, ಕಮರ್ಷಿಯಲ್ ಡೈರೆಕ್ಟ್ ಆಗಿ ಯೂಸ್ ಆಗುತ್ತೆ ಸರ್. ಯಾವುದೇ ರೀತಿಯ ಪವರ್ ಡಿಪೆಂಡ್ಸ್ ಇಲ್ಲ. ಪವರ್ ಸ್ಟ್ಯಾಂಡ್ ಬೈ ಆಗುತ್ತೆ ಪವರ್ ಇದ್ರೂ ಕೂಡ. ಸರ್ ತ್ರಿಶೂಲ್ ಎಲೆಕ್ಟ್ರಿಕಲ್ಸ್ ಅಂತ 1995 ಇಂದ ಕಿರ್ಲೋಸ್ಕರ್ ಸೋಲಾರ್ ಜನರೇಟರ್ ಡೀಲರ್. CPCB4 ಅಂತ ಜನರೇಟರ್ ಲೇಟೆಸ್ಟ್ ಆಗಿ ಬಂದಿದೆ ಸರ್. ನೋ ನಾಯ್ಸ್, ಲೋ ಸ್ಮೋಕ್. ಆಲ್ಮೋಸ್ಟ್ ನಿಮ್ಗೆ 2024 ನಲ್ಲಿ ಇಂಟ್ರೊಡಕ್ಷನ್ ಆಗಿದೆ. CRD ಇಂಜಿನ್ ನಿಮ್ಗೆ CPC4 ಅಂತ ಲೋ ಫ್ಯೂಯಲ್ ಕನ್ಸಂಪ್ಷನ್, 2 years ವಾರಂಟಿ, 4000 hours ವಾರಂಟಿ ಇದೆ. ಸೊ ಟೋಟಲ್ ನಾಯ್ಸ್ ಲೆಸ್ ಸರ್. ಸೊ ಟೋಟಲ್ ಸ್ಮೋಕ್ ಲೆಸ್ ಸರ್. ಇದು ಬಂದ್ಬಿಟ್ಟು 5.5 kVA ಸ್ಮಾಲರ್ ರೇಟಿಂಗ್ ಇದೆ. ಸ್ಮಾಲರ್ ರೇಟಿಂಗ್ ಕಾಂಪ್ಯಾಕ್ಟ್ ಆಗಿದೆ. ಇದು ಬಂದ್ಬಿಟ್ಟು 5.5 kVA ಇದೆ, ಡೀಸೆಲ್ ಇದೆ, ವಿತ್ ಆಟೋ ಸ್ಟಾರ್ಟ್ ಇದೆ. ಇಲ್ಲಿ ಆಟೋ ಸ್ಟಾರ್ಟ್ ಆಪ್ಷನ್ ಇದೆ. ಇದರಲ್ಲೂ ಕೂಡ 15 kVA ಇದೆ. ಇದರಲ್ಲೂ ಆಟೋ ಸ್ಟಾರ್ಟ್. ವೆರಿ ಕಾಂಪ್ಯಾಕ್ಟ್, ತುಂಬಾ ಚಿಕ್ಕದಾಗಿದೆ. ಮುಂಚೆ ತುಂಬಾ ದೊಡ್ಡದಾಗಿ ಬರ್ತಾ ಇತ್ತು, ಈಗ ತುಂಬಾ ಚಿಕ್ಕದಾಗಿದೆ, ಕಾಂಪ್ಯಾಕ್ಟ್ ಆಗಿದೆ. ಟೆರಸ್ ಮೇಲೆ ಇಟ್ಕೋಬಹುದು, ರೂಫಿಂಗ್ ಮಾಡಿ ಇಟ್ಕೋಬಹುದು. ಇದನ್ನು ಅಷ್ಟೇ ನೀವು ವೆರಿ ಕಾಂಪ್ಯಾಕ್ಟ್ ಮನೆ ಒಳಗಡೆ ಇಟ್ಕೋಬಹುದು. ಇದು ಸ್ಮೋಕ್ ಲೆಸ್ ಇದೆಲ್ಲ.